ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ದಾನಯ್ಯ ಸರ್. ಇವತ್ತು 27 ಮೇ 2026. ಜಸ್ಟ್ ಈಗ ತಾನೇ ಒಂದು ಹೊಸ ಮಾಹಿತಿ ನನಗೆ ತಲುಪಿದೆ. ಮಹಾರಾಷ್ಟ್ರ ಸೆಟ್ ಪರೀಕ್ಷೆ 27 ಜುಲೈ 2026ರಂದು ನಡೆಯಲಿದೆ. ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಇವತ್ತು ಸಂಜೆ 8 ಗಂಟೆಗೆ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ವತಿಯಿಂದ ನೋಟಿಫಿಕೇಶನ್ ಅನ್ನು ಪ್ರಕಟಿಸಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಜೂನ್ ತಿಂಗಳು 2ನೇ ತಾರೀಕಿನಿಂದ ಸ್ಟಾರ್ಟ್ ಆಗುವುದಿದೆ. 16 ಜೂನಕ್ಕೆ ಇದು ಎಂಡ್ ಆಗುವುದಿದೆ ಅಪ್ಲಿಕೇಶನ್ ಹಾಕೋದು. ಆನ್ಲೈನ್ ಅಪ್ಲಿಕೇಶನ್ ತುಂಬೋದು 2 ಜೂನ್ 2026, ಕೊನೆಯ ದಿವಸ 16/6/2026. ಲೇಟ್ ಫೀ ತೆಗೆದುಕೊಂಡು 3 ದಿವಸ ಮತ್ತು ಅವಕಾಶ ನೀಡಿದ್ದಾರೆ. 17 ಜೂನ್ರಿಂದ 19 ಜೂನ್ವರೆಗೆ. ಜನರಲ್ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗಾಗಿ 800 ರೂಪಾಯಿ ಫೀ ಇದೆ. ಈಗ ನೀವೆಲ್ಲರೂ ಕರುನಾಡಿನ ವಿದ್ಯಾರ್ಥಿ ಮಿತ್ರರು, ನೀವೆಲ್ಲರೂ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಬರೀಬೇಕಾದ್ರೆ ನೀವೆಲ್ಲರೂ GM ಕ್ಯಾಟಗರಿದಲ್ಲಿ ಬರೆಯಬೇಕಾಗುತ್ತದೆ. ನಿಮ್ಮ ಹತ್ರ ಕರ್ನಾಟಕದೊಳಗೆ ನೀವು SC ಇದ್ರಿ, ಇಲ್ಲಿ SC ಬರುವುದಿಲ್ಲ, ಇಲ್ಲಿ ಓಪನ್ನೇ. ಅಲ್ಲಿ ನೀವು OBC ಇದ್ರಿ, ಇಲ್ಲಿ ಓಪನ್ನೇ. ಅಲ್ಲಿ ನಿಮ್ದು ST ಕ್ಯಾಟಗರಿ, ನೀವು ಯಾವುದೇ ಕಾಸ್ಟ್ ಇರಲಿ, ಥರ್ಡ್ ಬಿ ಇರಲಿ, ಯಾವುದೇ ಕಾಸ್ಟ್ ಇರಲಿ, ಔಟ್ ಆಫ್ ಸ್ಟೇಟ್ ಎಕ್ಸಾಮ್ ಬರೀಬೇಕಾದ್ರೆ GM ದಲ್ಲಿ ಬರೆಯಬೇಕಾಗುತ್ತದೆ. ಓಕೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಈ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಬೇಕು. HTTPS ಸೆಟ್ ಎಕ್ಸಾಮ್ ಪುಣೆ AC ಇನ್. ಈ ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಫಾರ್ಮ್ 2ನೇ ತಾರೀಕಿನಿಂದ ತುಂಬುವ ಒಂದು ಅವಕಾಶ ಇದೆ. 26 ಜುಲೈ 2026ರಂದು ಎಕ್ಸಾಮ್ ನಡೆಯಲಿದೆ. ಇದು 41ನೇ ಎಕ್ಸಾಮ್. ಮಹಾರಾಷ್ಟ್ರ ಸರ್ಕಾರ ವತಿಯಿಂದ ತೆಗೆದುಕೊಳ್ಳುವ 41ನೇ ಎಕ್ಸಾಮ್. ಗೋವಾ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯ, ಇವು 2 ರಾಜ್ಯಗಳಿಗೋಸ್ಕರ ಈ ಪರೀಕ್ಷೆ ನಡೆಸಲಾಗುತ್ತದೆ. ಈಗ ನೀವು ಕರುನಾಡಿನ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬಂದು ಇಲ್ಲಿ ಪರೀಕ್ಷೆ ಪಾಸ್ ಮಾಡಿದರೆ ಈ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಉಪಯೋಗ ಆಗುವುದಿಲ್ಲ. ಮಹಾರಾಷ್ಟ್ರದೊಳಗೆ ನೀವು ಸೆಟ್ ಎಕ್ಸಾಮ್ ಪಾಸ್ ಆದ್ರಿ, ಅದರ ಫೈದಾ, ಅದರ ಲಾಭ ಏನು? ನೀವು ಇಲ್ಲೇ ಮಹಾರಾಷ್ಟ್ರದೊಳಗೆ ನೌಕರಿ ಮಾಡುವಂಥ ಅವಕಾಶ ಅಥವಾ ಗೋವಾದಲ್ಲಿ ನೌಕರಿ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತದೆ. ಇಲ್ಲಿ ಪಾಸ್ ಮಾಡೋದ್ರಿಂದ ನೌಕರಿ ಕರ್ನಾಟಕದಲ್ಲಿ ಸಿಗುವುದಿಲ್ಲ. ಆದರೆ ನಿಮಗೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತದೆ. ನಾನು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪಾಸ್ ಮಾಡೀನಿ, ಇದರ ಅರ್ಥ ಕರ್ನಾಟಕದ ಅಕ್ಟೋಬರ್ 11ನೇ ತಾರೀಕಿಗೆ ನಡೆಯುವ ಎಕ್ಸಾಮ್ದಲ್ಲಿ ನಾನು ಪಾಸ್ ಆಗುತ್ತೇನೆ ಎಂಬ ಆತ್ಮವಿಶ್ವಾಸ ನಿಮಗೆ ಬೆಳೆಯುತ್ತದೆ. ಆ ಪರೀಕ್ಷೆ, ಕರ್ನಾಟಕ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ಇದೊಂದು ಪ್ರಾಕ್ಟೀಸ್ ಎಕ್ಸಾಮ್ ಅಂತೇಳಿ ತಾವೆಲ್ಲರೂ ಬರೆಯಬೇಕು. ಇನ್ನು ಇಲ್ಲಿ 18 ಸೆಂಟರ್ಗಳದವ್ರು. ಮುಂಬೈ ಇದೆ, ಪುಣೆ ಇದೆ, ಕೊಲ್ಲಾಪುರ್, ಸೋಲಾಪುರ್, ಅಹಿಲ್ಯಾನಗರ್, ನಾಸಿಕ್, ಧುಳೆ, ಜಳಗಾಂವ್, ಛತ್ರಪತಿ ಸಂಭಾಜಿನಗರ್, ನಾಂದೇಡ್, ಅಮರಾವತಿ, ನಾಗಪುರ್, ಚಂದ್ರಪುರ್, ಗಢಚಿರೋಲಿ, ರತ್ನಾಗಿರಿ, ಪರಭಣಿ, ನಂದೂರ್ಬಾರ್, ಗೋವಾ ರಾಜ್ಯದ ಪಣಜಿ ಇಲ್ಲಿ. ಇನ್ನು ನಿಮಗೆ ಸಮೀಪ ಎಲ್ಲಾಗ್ತದೆ ನೋಡ್ರಿ. ನಿಮ್ಗೆ ಸಮೀಪ ಆಗೋದು ಕರ್ನಾಟಕ ರಾಜ್ಯದ ನಕಾಶೆಯನ್ನು ನಾವು ನೋಡಿದಾಗ ನಿಮ್ಗೆ ಸಮೀಪ ಯಾವ್ದಾಗ್ತದೆ? ಕರ್ನಾಟಕ ರಾಜ್ಯದ ನಕಾಶೆನ ತೆಗೆದು ನೋಡಿದ್ರಿ, ಇದು ಕರ್ನಾಟಕ. ಇಲ್ಲೆಲ್ಲ ಮಹಾರಾಷ್ಟ್ರ ಅದ. ಇಲ್ಲಿ ಕೊಲ್ಲಾಪುರ ಬರ್ತೈತಿ, ಇಲ್ಲಿ ನಮ್ಮ ಸೊಲ್ಲಾಪುರ ಬರ್ತದೆ, ಇಲ್ಲಿ ನಾಂದೇಡ್ ಬರ್ತೈತಿ. ಬೀದರ್ದವರು ನಾಂದೇಡ್ಗೆ ಹೋಗ್ಬೋದು, ಅಥವಾ ಸೊಲ್ಲಾಪುರಕ್ಕೆ ಬರ್ಬೋದು, ಅಥವಾ ಇಲ್ಲಿ ಪುಣೆ ಬರ್ಬೋದು, ಅಥವಾ ಕೊಲ್ಲಾಪುರ. ನಿಮ್ಗೆ ಸಮೀಪ ಯಾವುದಾಗ್ತದೆ ಅದನ್ನ ಬರ್ರಿ. ಆದಷ್ಟು ನೀವು ಸೊಲ್ಲಾಪುರಕ್ಕೆ ಬಂದ್ರಿ ಅಂದ್ರೆ ಡೈರೆಕ್ಟ್ ನಮ್ಮ ಮನೆಗೆ ಬರ್ಬೇಕು. ಸೊಲ್ಲಾಪುರಕ್ಕೆ ಬರ್ರಿ, ಸಿದ್ದರಾಮೇಶ್ವರ ದರ್ಶನ್ ತಗೊಳ್ರಿ, ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದು ಪರೀಕ್ಷೆ ಪಾಸ್ ಆಗಿ ಸರ್ಟಿಫಿಕೇಟ್ ತಗೊಂಡವ್ರಿ. ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ರೆಡಿ ಇದೆ. ನೀವು ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು. ಸಾರಿ, ಏನು ಫೈದಾ ಅದ ರೀ? ಫೈದಾ ಇದೆ, ಲಾಭ ಅದ, ಹಿಂಗೆ ಅನ್ಕೋತ ಕೂತ್ರಂದ್ರೆ ಅಲ್ಲೇ ನೀವು ಮಾಹಿತಿ ಹೇಳಿನ್ರಿ ನಾನು. ಓಕೆ. ಸೇಮ್ ಪ್ಯಾಟರ್ನ್, ಕರ್ನಾಟಕದ ಏನು ಸೆಟ್ ಎಕ್ಸಾಮ್ದು ಪ್ಯಾಟರ್ನ್ ಇದೆಯೋ ಅದೇ ಪ್ರಕಾರ ಇಲ್ಲಿ ಪೇಪರ್ ಫಸ್ಟ್ 100 ಮಾರ್ಕ್ಸ್, ಪೇಪರ್ ಸೆಕೆಂಡ್ ನಿಮ್ಮ ಸಬ್ಜೆಕ್ಟ್ 200 ಮಾರ್ಕ್ಸ್, 300 ಮಾರ್ಕ್ಸಿಂದ ಎಕ್ಸಾಮ್ ಇದೆ.
ಪೇಪರ್ 1ಗೆ ನೀವು 60 ಮಾರ್ಕ್ಸ್ ತಗೋಬೇಕು, ಪೇಪರ್ 2ಗೆ ಒಂದು 100, ಎರಡೂ ಸೇರಿ 150 ಅಬೌವ್ ತಗೊಂಡ್ರೆ KSET ಮಹಾರಾಷ್ಟ್ರ ಸೆಟ್ ಪಾಸ್ ಆಗ್ತೀರಿ. ಇಷ್ಟಂತೂ ನಿಜ. ಇಲ್ಲೇ ಸಮೀಪ ಇದ್ದವ್ರು ದಯವಿಟ್ಟು ಬಂದು ಎಕ್ಸಾಮ್ ಬರೀರಿ, ಒಂದು ಅನುಕೂಲ ಆಗ್ತೈತಿ. ನಪಾಸ್ ಆದ್ರೆ ಫೇಲ್ ಆಗಿದ್ದ ಅನುಭವ ಆಗ್ತದ್ರಿ, ಪಾಸ್ ಆದ್ರೆ ಅಂದ್ರೆ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತೈತಿ. ಬಟ್ ನಮಗೆ ರಿಸಲ್ಟ್ ಮಾಡೋದು KSET ಎಕ್ಸಾಮ್, ಅದು ನಮ್ಮ ಜೀವನ ರೂಪಿಸುವ ಎಕ್ಸಾಮ್ ಇದೆ. ಸೊ ಈ ಎಕ್ಸಾಮ್ಗೋಸ್ಕರ ತಾವೆಲ್ಲರೂ ಪ್ರಯತ್ನ ಪಟ್ಟು ಎಕ್ಸಾಮನ್ನು ಬರೀರಿ, ಕನಸನ್ನ ಕಾಣಬೇಕು. ಆದ್ರೆ ಏನಾಗ್ತದ್ರಿ, ನಿಸರ್ಗದಿಂದ ಕೂಡ ನಾವು ಕಲಿಬೇಕಾಗ್ಯದ್ರಿ. ನಿಸರ್ಗ ಏನು ಕಲಿಸ್ಕೊಡ್ತದ್ರಿ, ನೋಡಿ ರಾತ್ರಿ ಎಷ್ಟು ಕತ್ತಲೆ ಆದ್ರೂ ಕೂಡ, ಗಾಢ ಕತ್ತಲೆ, ಎಷ್ಟು ಕತ್ಲದ್ರಿ, ಅಮಾವಾಸ್ಯೆ ಕತ್ತಲೆ ಅದ ನೋಡ್ರಿ, ಎಷ್ಟು ಕರಿ ಅದರಿ, ರಾತ್ರಿ ಎಷ್ಟು ಕಪ್ಪಾಗಿದ್ದರೂ ಕೂಡ ಮತ್ತೆ ಸೂರ್ಯೋದಯ ಆಗುತ್ತದೆ. ಎಷ್ಟು ಕತ್ಲೆ ಇದ್ರೂ ಮತ್ತೆ ಸೂರ್ಯೋದಯ ಆಗ್ಲೇಬೇಕು, ಬೆಳಕು ಬರಲೇಬೇಕು. ಆ ರೀತಿ ನಮ್ಮ ಜೀವನದೊಳಗೆ ಎಷ್ಟು ಕಷ್ಟ ಇದ್ರೂ ಕೂಡ ನಮ್ಮ ಲೈಫ್ದೊಳಗೆ ಸಕಾರಾತ್ಮಕ, ನಮ್ಮ ಲೈಫ್ದೊಳಗೆ ಬೆಳಕು ಬಂದೇ ಬರ್ತೈತಿ, ಸೂರ್ಯೋದಯ ಆಗೇ ಆಗ್ತೈತಿ ಅನ್ನುವ ಭಾವನೆಯೊಂದಿಗೆ KSET ಎಕ್ಸಾಮ್ ಅನ್ನ ತಾವೆಲ್ಲರೂ ಪ್ರಿಪರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್. ಇಲ್ಲಿ ಲೋಕಲ್ ಇದ್ದವರು ನನಗೆ ಮೆಸೇಜ್ ಮಾಡಿ ಏನು ಬೈತಾರೆ ಗೊತ್ತದೇನ್ರಿ, ಏನ್ರಿ ಮಹಾರಾಷ್ಟ್ರದವ್ರು ಇದ್ದು ಮಹಾರಾಷ್ಟ್ರದ ಅನ್ನ ತಿಂದು ಕರ್ನಾಟಕ ಹುಡುಗರು ಕ್ಲಾಸ್ ಮಾಡ್ಲಾಗತ್ತೀರಿ, ಇಲ್ಲಿಯವ್ರಿಗೆ ಯಾಕೆ ಮಾಡಂಗಿಲ್ಲ ಅಂತ ಬೈತಾರ. ಹಂಗ್ಯಾರು ಎಲ್ಲರೂ ಬೈಯೋರಾಗ್ಯಾರ, ಅವರು ಬೈತಾರಿ, ಇವರು ಬೈತಾರಿ, ಯಾರು ಬೈಯೋರೇ ದೊಡ್ಡವರು, ಬೈಸೋಣವ್ರು ನಾವು ಒಟ್ಟ ಬಯಸೋಳಂಗಿಲ್ರಿ. ನಾವ್ರಿ ಆದ್ರೆ ಮಗು ಅತ್ತಾಗ ತಾಯಿ ಎದೆ ಹಾಲಿ ಕೂಡಿಸುತ್ತಾಳೆ, ಇವ್ರು ಕೇಳಿದ್ರೆ ಹೇಳ್ತದ್ರಲ್ರಿ. ಎಷ್ಟು ನೋಡ್ರಿ, ಮರಾಠಿ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀರಿ, ಎಲ್ಲರೂ ಒಬ್ಬ ನಿದ್ದೆಗಣ್ಣಗೆ ಎದ್ದು ನಿಂತು ವಿಡಿಯೋ ನೋಡ್ತಾನ, ನೀವು ಸ್ವಲ್ಪ ಹೆಚ್ಚಿಗೆ ನೋಡ್ತೀರಿ ಅಂತ ತಿಳ್ಕೊಂಡು ನಿಮ್ಮ ಸೇವೆ ಮಾಡ್ಲಾಗತ್ತೇನ್ರಿ. ಸೊ ಇರ್ಲಿ, ವಿಡಿಯೋವನ್ನ ನೋಡ್ರಿ. ಇದಕ್ಕಿಂತ ಮುಂಚೆದ KSET ಸಲುವಾಗಿ ನಾನು ಬುಕ್ ಬರ್ದೇನ್ರಿ, ಪ್ಲೀಸ್ ಬುಕ್ ತಗೋಡ್ರಿ. ಇನ್ನು ಬುಕ್ ತಗೊಂಡಿಲ್ಲ ಅಂದ್ರೆ ಸ್ವಲ್ಪ ಬುಕ್ಕದ ಮೇಲೆ ಖರ್ಚು ಮಾಡ್ರಿ. ನೀವು ನೋಡ್ರಿ, ನೀವು ಬುಕ್ ತಗೊಂಡು ಓದ್ರಿ, ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಡ್ರಿ, KSET ನೆಟ್ ಎಕ್ಸಾಮ್ ಪಾಸ್ ಹಾಕ್ರಿ. ಇದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಮಹಾರಾಷ್ಟ್ರ ಸರ್ಟಿಫಿಕೇಟ್ ನೀವು ತಗೊಳ್ರಿ. ನಾನು ಕರ್ನಾಟಕ ನೋಡ್ರಿ, ನಾನು ಮಹಾರಾಷ್ಟ್ರದಿಂದ ಕರ್ನಾಟಕ KSET ಎಷ್ಟು ಪಾಸ್ ಆಗೇನ್ರಿ, ನಾನು ಎಲ್ಲ ಬೇರೆ ಬೇರೆ ರಾಜ್ಯದ ಪಾಸ್ ಆಗೇನೇನಿಲ್ಲ. ನೀವೇನು ಎಲ್ಲ ಕಡೆ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಪಾಸ್ ಆಗಿ ನೌಕರಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಹವ್ಯಾಸಗೋಸ್ಕರ ಬೇರೆ ಬೇರೆ ರಾಜ್ಯದ ಎಕ್ಸಾಮ್ ಬರೀರಿ, ಬೇಡ ಅನ್ನಂಗಿಲ್ಲ. ಓಕೆ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.